ददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं नीलारत्नं जलधिदेवतामौळिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् ಐವತ್ತ ಒಂಬತ್ತು 58ರಲ್ಲಿ ವಿಭೀಷಣಃ ಗದಾಪಾಣಿಃ ಅಗ್ರತಃ ಸಚಿವೈಃ ಯಯೌ ರಾಘವಃ ಸಸುಗ್ರೀವಃ ಸುಗ್ರೀವೌ ದ್ವಿವಚನ ಅಂತ ಬಂತು. ರಾಘವೌ ಸಸುಗ್ರೀವೌ ವಾಯುಜಾಂಗದ ವಾಹನೌ ಎಲ್ಲವೂ ಕೂಡ ದ್ವಿವಚನ ಅಂತ ರೂಪ ನೋಡಿದ್ವಿ. ಯಯೌ ಲಿಟ್ ಪ್ರಥಮ ಏಕ 59 ಆಗ್ಬೇಕಲ್ವಾ? ಆಚಾರ್ಯರೇ, ಒಂದು ಸಂಶಯ ಇತ್ತು. ಹೇಳಿ. ಸುಗ್ರೀವವು ಅಂತ ದ್ವಿವಚನ ಯಾಕೆ? ಅಲ್ಲಿ ಸುಗ್ರೀವ ಏಕವಚನ ಆಗ್ಬೇಕಲ್ವಾ? ಹೌದು, ಅಲ್ಲಿ ಬರೀ ಸುಗ್ರೀವವು ಅಂತಿಲ್ಲ, ಸಸುಗ್ರೀವವು ಅಂತಿದೆ. ಸಸುಗ್ರೀವವು ಅಂದ್ರೆ ಸುಗ್ರೀವನ ಬಗ್ಗೆ ಹೇಳ್ತಾ ಇಲ್ಲ, ಸುಗ್ರೀವನ ಜೊತೆಗಿದ್ದವರನ್ನ ಇಟ್ಕೊಂಡು ಸುಗ್ರೀವನ ಒಡಗೂಡಿದವರು ಅವರಿಬ್ರು. ಯಾರು? ವಾಯುಜ ಮತ್ತು ಅಂಗದ. ಅದು ಕೂಡ ಅವರು ಅಲ್ಲ ಹಾಗೆ ಹೇಳಿಕ್ ಹೋದ್ರೆ, ಯಾಕಂದ್ರೆ ವಾಯುಜ ಅಂಗದ ವಾಹನವು ವಾಯುಜನಾದ ಹನುಮಂತನನ್ನು ಅಂಗದನನ್ನು ವಾಹನನನ್ನಾಗಿ ಹೊಂದಿದಂತಹ ರಾಮಲಕ್ಷ್ಮಣರಿಬ್ಬರು ಸುಗ್ರೀವನೊಂದಿಗೆ ಕೂಡಿಕೊಂಡು ಯಯೌ ಅಂತ ಅರ್ಥ. ಆಯ್ತು. ಯಯೌ ಅಂದ್ರೆ ಅಲ್ಲಿ ಒಂದಾಯ್ತು ವಸ್ತುತಃ. ಅದು ಕೂಡ ಅಚ ಅಂತ ಹೇಳಿದ್ರಿಂದ ಯಯತುಹು ಅಂತ ಅರ್ಥ ಆಗುತ್ತೆ. ಹಿಂದೆ ವಿಭೀಷಣ ಯಯೌ, ರಾಘವೌ ಚ ಅಂದ್ರೆ ಚ ಶಬ್ದದಿಂದ ಯಯತುಹು ಅಂತ ಅರ್ಥ ಆಗುತ್ತೆ. ನಾನು ಬಂದೆ, ಅವರಿಬ್ರು ಕೂಡ. ಅದು ಬಂದೆ ಅಂತ ಅರ್ಥ ಅಲ್ಲ, ಬಂದ್ರು ಅಂತ ಅರ್ಥ. ನಾನು ರಾಮ ಹೋದ, ಕೃಷ್ಣ ಮತ್ತೆ ವಿಭೀಷಣ ಕೂಡ, ಅಥವಾ ಕೃಷ್ಣ ಮತ್ತೆ ರಾಮ ಇನ್ನೊಬ್ಬ ಯಾರೋ ಒಬ್ಬ ಹೋಗೋ ಕೂಡ ಅಂತ ಅಷ್ಟೇ ಸೇರಿಸಿದ್ರೆ ಅವರಿಬ್ರು ಕೂಡ ಹೋದ್ರು ಅಂತಾನೆ ಅರ್ಥ. ಹೋದ, ಇನ್ನಿಬ್ಬರನ್ನು ಸೇರಿಸಿದ್ರೆ ಹೋದ್ರು. ಹಾಗೆ ಇಲ್ಲಿ ಯಯೌ ರಾಘವೌ ಯಯತುಹು ಅಂತ ಅರ್ಥ ಅದರದ್ದು. ಸಸುಗ್ರೀವವು ಅಂದ್ರೆ ಸುಗ್ರೀವನೊಂದಿಗೆ ಕೂಡಿದ ಹನುಮಂತ ಮತ್ತು ಅಂಗದರನ್ನೇ ವಾಹನವನ್ನಾಗಿಸಿಕೊಂಡ ರಾಮ ಲಕ್ಷ್ಮಣರು. ಯಾಕಂದ್ರೆ ಇಬ್ಬರು ರಾಘವರೇ, ಅವನು ರಘುಕುಲೋದ್ಭವ, ಇವನು ಕೂಡ ರಘುಕುಲೋದ್ಭವ. ಅದರಿಂದಾಗಿ ಇಬ್ಬರು ಕೂಡ ಸೇರಿ ರಾಘವವು ಯಯೌ. ಯಯೌ ಅಂದ್ರೆ ಯಯತುಹು ಅಂತ ಅರ್ಥ ಅದು. ಆಯ್ತು. ಸರಿ. ಗುರುರಾಜ ಆಮೇಲೆ ಹೇಳು. ಭೂಷಣ್ ಅವ್ರು ಹೇಳಿ. ಕೋಸಲೇಂದ್ರ ಸುವೇಲಾದ್ರಿಂ ಸಮಾರುಹ್ಯ ಸಲಕ್ಷ್ಮಣಃ ಸೇನಯಾ ವಿಶ್ರಮಂ ಚಕ್ರೆ ಸುಗ್ರೀವೇಣಾಭಿನಂದಿತಃ ಕೋಸಲೇಂದ್ರ ಶ್ರೀರಾಮಚಂದ್ರ
ಸಲಕ್ಷ್ಮಣ ಲಕ್ಷ್ಮಣನೊಂದಿಗೆ ಕೂಡಿಕೊಂಡು ಆ ಸುವೇಲಾದ್ರಿಂ ಸುವೇಲ ಎನ್ನುವ ಹೆಸರಿನ ಬೆಟ್ಟವನ್ನು ಸಮಾರುಹ್ಯ ಹತ್ತಿ ಏರಿ ಸುಗ್ರೀವೇಣ ಸುಗ್ರೀವನಿಂದ ಅಭಿನಂದಿತ ಚೆನ್ನಾಗಿ ಬೆಂಬಲಿಸಲ್ಪಟ್ಟು ಸೇನಾಯಾ ಸೇನೆಯ ವಿಶ್ರಮಂ ಒಂದು ಕಡೆ ನೆಲೆಗೊಳಿಸುವ ಕಾರ್ಯವನ್ನು ಚಕ್ರೆ ಮಾಡಿದನು. ಅಂದ್ರೆ ಅವ್ರ ಲಂಕೆಯೊಳಗೆ ಪ್ರವೇಶ ಮಾಡುವಾಗ ಅಲ್ಲೊಂದು ಬೆಟ್ಟ ಸಿಕ್ಕಿದೆ ಸುವೇಲಾದ್ರಿ ಅಂತ, ಅದನ್ನ ಹತ್ತಿ ಲಕ್ಷ್ಮಣನೊಂದಿಗೆ ನಿಂತುಕೊಂಡು ಸೇನೆಯೆಲ್ಲ ಅಷ್ಟೊತ್ತಿಗೆ ಅಲ್ಲಿ ಮೇಲೆ ಬಂದಿದ್ರೆ ಇಷ್ಟು ದೂರ ನಾವು ನಡೆದು ಬಂದದ್ದರ ಒಂದು ಆಯಾಸವನ್ನು ಪರಿಹರಿಸಿಕೊಳ್ಳುವ ನೆಪದಿಂದ ಎಲ್ಲ ಸೇನೆಯನ್ನ ಅಲ್ಲೇ ಉಳಿಸಿಕೊಂಡ, ಅಲ್ಲೇ ನೆಲೆಗೊಳ್ಳುವಂತೆ ಮಾಡಿದ ಅಂತ ಹೇಳುತ್ತಿದ್ದಾರೆ. ಕೋಸಲೇಂದ್ರ ಕೋಸಲ ದೇಶಸ್ಯ ಅಂದ್ರೆ ಕೋಸಲಸ್ಯ ಇಂದ್ರ ಕೋಸಲೇಂದ್ರ ಸುವೇಲ ಇತಿ ಅದ್ರಿಃ ಸುವೇಲಃ ಇತಿ ಅದ್ರಿಃ ಸುವೇಲಾದ್ರಿಃ ತಂ ಸುವೇಲಾದ್ರಿಂ ಸಂ ಆರುಹ್ಯ ಎರಡು ಉಪಸರ್ಗ ಸಮಾರುಹ್ಯ ಲ್ಯಪ್ ಪ್ರತ್ಯಯಂತಂ ಅವ್ಯಯಂ ಸಲಕ್ಷ್ಮಣಃ ಲಕ್ಷ್ಮಣೇನ ಸಹಿತಃ ಸಲಕ್ಷ್ಮಣಃ ಸೇನಾಯಾಃ ಷಷ್ಠಿ ಏಕವಚನ ಸ್ತ್ರೀಲಿಂಗ ವಿಶ್ರಮಂ ವಿಶ್ರಾಂತಿಯನ್ನು ದ್ವಿತೀಯ ವಿಭಕ್ತಿ ಏಕವಚನ ಚಕ್ರೆ ಕೃಂಜಕರಣೆ ಲಿಟ್ ಪ್ರಥಮ ಏಕ ಚಕ್ರೆ ಚಕ್ರಾತೆ ಚಕ್ರಿರೆ ಚಕ್ರಿಷೆ ಚಕ್ರಾತೆ ಚಕ್ರದ್ವೆ ಚಕ್ರೆ ಚಕ್ರಿವಹೆ ಚಕ್ರಿಮಹಿ ಸುಗ್ರೀವೇಣ ತೃತೀಯ ಏಕ ಪುಲ್ಲಿಂಗ ಅಭಿನಂದಿತಃ ತಪ್ರತ್ಯಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ ಯಾವುದು ಅಭಿನಂದಿತಃ ಟು ನದಿ ಸಮೃದ್ಧೋ ಸುಧಾ ಅವರು ಹೇಳಿ. ದಶಮುಖ ನಗರೀಂ ವಿಲೋಕ್ಯ ಲಂಕಾಂ दशमुखनगरीं विलोक्य लङ्कां शरमथ पाणिगतं परीक्षमाणः दयित हनुमदंस सक्तहस्तो गिरिशिखरे वीरराज वीरराजः वीराणां राजा वीरराजः पुल्लिंग प्रथಮ ಏಕಾದು ವೀರರಾಜಃ ಯಾರು ವೀರಶ್ರೇಷ್ಠನಾದಂತಹ ವೀರರಲ್ಲಿ ಹಿರಿಯನಾದಂತಹ ಶ್ರೀರಾಮಚಂದ್ರ ದಶಮುಖಸ್ಯ 10 ಮೋರೆಯುಳ್ಳ ರಾವಣನ ನಗರೀಂ ಲಂಕೆಯನ್ನು ವಿಲೋಕ್ಯ ಕಣ್ಣಾರೆ ಕಂಡು ಪಾಣಿಂಗತಃ ಕೈಯಲ್ಲಿ ಬಂದಂತಹ ಅಂದ್ರೆ ಕೈಯಲ್ಲಿ ಹಿಡಿದಂತಹ ಕೈಯಲ್ಲಿ ಸಿಲುಕಿದಂತಹ ಶರಂ ಬಾಣವನ್ನು ಪರೀಕ್ಷಮಾಣ ಚೆನ್ನಾಗಿ ಇದನ್ನ ಗುರಿ ಹಿಡಿದು ಹೊಡಿಲಿಕ್ಕೆ ಸಾಧ್ಯ ಅಂದ್ರೆ ಒಂದ್ಸರ್ತಿ ಟೆಸ್ಟ್ ಮಾಡೋದು, ಹೇಗಿದೆ, ಎಷ್ಟು ದೂರಕ್ಕೆ ಹೋಗುತ್ತೆ, ರೆಕ್ಕೆ ಪುಕ್ಕ ಎಲ್ಲ ಸರಿ ಇದೆಯಾ ಅದರದ್ದು ಇತ್ಯಾದಿ ಪರೀಕ್ಷಿಸುವವನಾಗಿ ದೈತಃ ರಾಮನಿಗೆ ಅತ್ಯಂತ ಪರಮ ಪ್ರಿಯನಾದ ಹನುಮಂತನು ದೈತ ಹನುಮದಂಸ ಸಕ್ತಃ ಹನುಮಂತನ ಅಂಶ ಅಂದ್ರೆ ಹೆಗಲಿನಲ್ಲಿ ಸಕ್ತಃ ಆಸಕ್ತನಾಗಿ ಅವನ ಮೇಲೆ ಹಸ್ತಃ ಕೈ ಇಟ್ಟವನಾಗಿ ದೈತ ದಂಸ ಸಕ್ತಃ ದೈತ ಹನುಮದಂಸ ಸಕ್ತ ಹಸ್ತೋ ಗಿರಿ ದಶಮುಖ ನಗರೀಂ ವಿಲೋಕ್ಯ ಲಂಕಾಂ ಶರಮತ ಪಾಣಿಗತಂ ಪರೀಕ್ಷಮಾಣ ದೈತ ಹನುಮದಂಸ ಸಕ್ತೋ ಹನುಮದಂಸಂ ಸಕ್ತೋ ಒಂದು ಅಕ್ಷರ ಮಿಸ್ ಆಗಿದೆಯೋ ಏನೋ ವಿಚಿತ್ರ ಅನಿಸ್ತದೆ.
दयितः हनुमदंसो सक्तहस्तो गिरि शिखरे विरराज वीरराजः. ಅದು ಸರಿ. ಕರೀತಾ ಅಂಶ ಇದ್ದಾರೆ. ಅಂತಿದೆ. ದಯಿತ ಆ ಹನುಮದಂತ ಸಪ್ತಹಸ್ತೋ ಗಿರಿಶಿಖರೆ ವೀರರಾಜ ವೀರರಾಜಃ. ಅದೇ ಅಲ್ಲಿ ಅಂಸಂಸಕ್ ಹನುಮದಂಸಂಸಕ್ತೋ ಅಂತಿದೆ. ಹಾ ಹಾ, ಪ್ರಿಂಟ್ ಮಿಸ್ಟೇಕ್. ಅಲ್ಲಿ ಮೇಲೆ ಒಂದು ಡಾಟ್, ಅದು ಬೇಡ. ಪ್ರಿಂಟ್ ಮಿಸ್ಟೇಕ್ ಅಂತಾರೆ. ಹ್ಮ್ ದಯಿತ ಹನುಮದಂಸ ಸಕ್ತೋ ಅಲ್ಲಿ ಕರೆಕ್ಟ್ ಇದೆ. ಹ್ಮ್ ಗಿರಿಶಿಖರೇ ವೀರರಾಜ ವೀರರಾಜ. ಸರಿ. ಹನುಮಂತನ ಹೆಗಲ ಮೇಲೆ ಕೈ ಇಟ್ಟವನಾಗಿ ಗಿರಿಶಿಖರೇ ಬೆಟ್ಟದ ತುದಿಯಲ್ಲಿ ವೀರರಾಜ ಶೋಭಿಸಿದ. ವೀರರಾಜನೆನಿಸಿದಂತಹ ಶ್ರೀರಾಮಚಂದ್ರ ರಾವಣನ ನಗರವನ್ನ, ಲಂಕೆಯನ್ನ ಚೆನ್ನಾಗಿ ಕಂಡು ಕೈಯಲ್ಲಿರುವ ಬಾಣವನ್ನ ಹಿಡಿದು ಅತ್ಯಂತ ಆತ್ಮೀಯನಾದ ಹನುಮಂತನ ಹೆಗಲ ಮೇಲೆ ಕೈ ಇಟ್ಟುಕೊಂಡು ದಿಟ್ಟಿಸುತ್ತಾ ಅಲ್ಲೇ ಇದ್ದಂತಹ ಸುವೇಲಾದ್ರಿ ಶಿಖರವನ್ನ ಏರಿದವನಾಗಿ ಶೋಭಿಸುತ್ತಿದ್ದಾನೆ ಅಂತ. ಇದು ಅಗ್ರ್ಯ ಅಂತ ಅಕ್ಷರ ಛಂದಸ್ಸಿನಲ್ಲಿ ಬರುವಂತಹ ಒಂದು ಛಂದಸ್ಸು. ದಶಮುಖ ನಗರಿ ದಶಮುಖಸ್ಯ ನಗರಿ ದಶಮುಖ ನಗರಿ ತಾಂ ದಶಮುಖ ನಗರೀಂ ಸ್ತ್ರೀಲಿಂಗ ದ್ವಿತೀಯ ಏಕ ವಿಲೋಕ್ಯ ಲ್ಯಪ್ರತ್ಯಂತಮವ್ಯಯಂ ಲಂಕಾಂ ಸ್ತ್ರೀಲಿಂಗ ದ್ವಿತೀಯ ಏಕ ಶರಂ ಬಾಣವನ್ ಹಸ್ತಗತಂ ಬಾಣಂ. ನಪುಂಸಕಲಿಂಗ ಸಾರಿ ಹೌದು, ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ಅಥ ಅವ್ಯಯ ಪಾಣಿಗತಂ ದ್ವಿತೀಯ ಏಕ ಪುಲ್ಲಿಂಗ. ಪರೀಕ್ಷಮಾಣಃ ಶಾನಚ್ ಪ್ರತ್ಯಂತ ಶಬ್ದಃ ಪುಲ್ಲಿಂಗ ಪ್ರಥಮ ಏಕ. ದಯಿತ ಹನುಮದಂಸ ಸಕ್ತ ಹಸ್ತೋ ದಯಿತಃ ಹನುಮಾನ್ ಹನುಮತಃ ಹಂಸಃ ಹನುಮದಂಸಃ ಹನುಮದಂಸೇ ಸಕ್ತಃ ಹನುಮದಂಸ ಸಕ್ತಃ ಹನುಮದಂಸ ಸಕ್ತಃ ಹಸ್ತಃ ಯಸ್ಯ ಸಹ ಹನುಮದಂಸ ಸಕ್ತ ಹಸ್ತಃ ಪುಲ್ಲಿಂಗ ಪ್ರಥಮ ಏಕ. ಗಿರೇಃ ಶಿಖರಂ ಗಿರಿಶಿಖರಂ ತಸ್ಮಿನ್ ಗಿರಿಶಿಖರೆ ಸಪ್ತಮಿ ಏಕ. ವೀರರಾಜ ರಾಜ್ಯದೀಪ್ತೋ ಲಿಟ್ ಪ್ರಥಮ ಏಕ ವಿ ಉಪಸರ್ಗ. ವೀರರಾಜಃ ವೀರಾಣಾಂ ರಾಜಾ ವೀರರಾಜಃ ಪುಲ್ಲಿಂಗ ಪ್ರಥಮ ಏಕ. ಗುರುರಾಜ ಹೇಳು. ಅಂಬೋಧಿಶೋಷಣಮಶೇಷ ಸುರಾರಿನಾಶಂ ಅಂಬೋಧಿಶೋಷಣಮಶೇಷ ಸುರಾರಿನಾಶಂ ಅಂಬೋಧಿಶೋಷಣಮಶೇಷ ಸುರಾರಿನಾಶಂ. ಸೇತೋಶ್ಚ ಬಂಧನಮವೇಕ್ಷ್ಯ ಪರಸ್ಯ ವೀರ್ಯಂ ಸೇತೋಶ್ಚ ಬಂಧನಮವೇಕ್ಷ್ಯ ಪರಸ್ಯ ವೀರ್ಯಂ ಸೇತೋಶ್ಚ ಬಂಧನಮವೇಕ್ಷ್ಯ ಪರಸ್ಯ ವೀರ್ಯಂ. ದೇವೋಪದೇವ ಮುನಯೋ ಮುದಿತಾ ಉಪೇತ್ಯ ದೇವೋಪದೇವ ಮುನಯೋ ಮುದಿತಾ ಉಪೇತ್ಯ ದೇವೋಪದೇವ ಮುನಯೋ ಮುದಿತಾ ಉಪೇತ್ಯ ರಾಮಸ್ಯ ಚಕ್ರುರಥ ತತ್ರ ಮಹಾಭಿಷೇಕಂ ರಾಮಸ್ಯ ಚಕ್ರುರಥ ತತ್ರ ಮಹಾಭಿಷೇಕಂ ರಾಮಸ್ಯ ಚಕ್ರುರಥ ತತ್ರ ಮಹಾಭಿಷೇಕಂ. ದೇವೋಪದೇವಾಹ ಮುನಯಃ ದೇವತೆಗಳು, ಗಂಧರ್ವಾದಿಗಳು ಮತ್ತು ಮುನಿಗಳು ಎಲ್ಲರೂ ಸೇರಿಕೊಂಡು ಅಂಬೋಧಿ ಶೋಷಣಂ ಸಮುದ್ರವನ್ನೇ ಬತ್ತಿಸಿದ, ಅಶೇಷ ಸುರಾರಿ ನಾಶಂ ಎಲ್ಲ ಸುರರಿಗೆ ಉಪದ್ರವ ನೀಡುವ ರಕ್ಕಸರ ನಾಶವನ್ನ ಮಾಡಿರುವಂತಹ ನಾಶಂ. ಸೇತೋಶ್ಚ ಬಂಧನಂ ಸೇತುವಿನ ಕಟ್ಟುವಿಕೆಗೆ ಕಾರಣವಾದ ಪರಸ್ಯ ಶ್ರೀರಾಮಚಂದ್ರಸ್ಯ ವೀರ್ಯಂ ತಾಕತ್ತನ್ನು ಸಾಮರ್ಥ್ಯವನ್ನು ಅವೇಕ್ಷ್ಯ ಬಹಳ ಸಂತೋಷದಿಂದ ನೋಡಿ ಮುದಿತಾಹ ಅತ್ಯಂತ ಸಂತುಷ್ಟರಾದವರಾಗಿ ರಾಮಸ್ಯ
ಉಪೇತ್ಯ ಅಲ್ಲಿಗೆ ಅನ್ವಯ ಅದೆಲ್ಲಿಗೆ ಉಪೇತ್ಯ ಸಂತುಷ್ಟಾಹ ಅಲ್ಲ ಉಪೇತ್ಯ ಅಂದ್ರೆ ಬಂದು ಸೇರಿ ರಾಮನನ್ನು ಬಂದು ಸೇರ್ಬೇಕು ಅವರು ಮುನಯ ರಾಮಂ ಎಲ್ಲಿದೆ ಇಲ್ಲಲ್ಲ ಶ್ರೀರಾಮಚಂದ್ರನನ್ನು ಉಪೇತ್ಯ ಹೊಂದಿ ಶ್ರೀರಾಮನ ಮಹಾಭಿಷೇಕಂ ತತ್ರ ಚಕ್ರು ಅಥ ಅಂದ್ರೆ ಆನಂತರ ದೇವತೆಗಳು ಮತ್ತು ಉಪದೇವತೆಗಳು ಮುನಿಗಳು ಎಲ್ಲರೂ ಸೇರಿಕೊಂಡು ಸಮುದ್ರವನ್ನ ಶೋಷಣೆ ಮಾಡಿದ ಸುರರ ಆಭೀರ ಅನ್ನುವ ರಾಕ್ಷಸರ ದೊಡ್ಡ ಗುಂಪನ್ನೇ ನಾಶ ಮಾಡಿದಂತಹ ಮತ್ತು ಸೇತುವೆಗೆ ಕಟ್ಟನ್ನ ಕಟ್ಟಿದಂತಹ ರಾಮನ ಸಾಮರ್ಥ್ಯವನ್ನು ಅವೇಕ್ಷ್ಯ ನೋಡಿ ಮುದಿತಾಹ ಸಂತುಷ್ಟರಾಗಿ ಸಂತಹ ಅತ್ಯಂತ ಸಜ್ಜನರಾದವರೆಲ್ಲ ಉಪೇತ್ಯ ಶ್ರೀರಾಮಚಂದ್ರನನ್ನು ಹೊಂದಿ ಶ್ರೀರಾಮಚಂದ್ರನ ಮಹಾನ್ ಮಹಾಭಿಷೇಕಂ ದೊಡ್ಡದಾದ ಪಟ್ಟಾಭಿಷೇಕದ ಕಾರ್ಯವನ್ನು ಸುವೇಲಾದ್ರೌ ತತ್ರ ಚಕ್ರು ಇತ್ಯುಕ್ತೆ ಸುವೇಲಾದ್ರೌ ಚಕ್ರು ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ರು ಸುವೇಲಾದ್ರಿ ಬೆಟ್ಟದಲ್ಲಿ. ಮೊದಲೇ ವಿಭೀಷಣನಿಗೆ ರಾಮನೇ ಒಂದು ಕಡೆ ಬಿಸಿ ಅಂದ್ರೇನು ಲೋಕದ ವ್ಯವಸ್ಥೆಯ ದೃಷ್ಟಿಯಿಂದ ಅವರನ್ನ ಪರಸ್ಪರ ಗೌರವಿಸಿದ್ರು. ಅಂದ್ರೆ ಅಭಿಷೇಕ ಮಾಡಿದ್ದ ಮೊದಲೇ, ನೀನೇ ಲಂಕೆಗೆ ಅಧಿಪತಿ ಅಂತ. ಈಗ ಮತ್ತೆ ಈ ಸೇನೆಯ ನಿರ್ವಾಹಕ ಶಕ್ತಿಯಾಗಿ ರಾಮಚಂದ್ರನೇ ಮುಂದೆ ಇರಬೇಕು ಅಂತ ಎಲ್ಲರೂ ಸೇರಿ, ದೇವತೆಗಳು ಸೇರಿ ರಾಮನನ್ನೇ ನೀನೇ ಇದರ ನಿಜವಾದ ಯುದ್ಧದ ರೂವಾರಿ ಅನ್ನೋದನ್ನ ಗಮನಿಸಿ ಅವನಿಗೆ ಅಭಿಷೇಕ ಮಾಡಿದ್ರು. ಇದು ವಸಂತ ತಿಲಕ ಅನ್ನುವ ವೃತ್ತ. ಅಂಬೋಧಿ ಶೋಷಣಮಶೇಷ ಸುರಾರಿನಾಶಂ ಉಕ್ತ ವಸಂತ ತಿಲಕ ತಬಜಾ ಜಗೌಗಃ. 1 2 3 4 5 6 7 8 9 10 11 12 13 14 ಅಂದ್ರೆ ಜಗತಿ ಅತಿ ಜಗತಿ ಅತಿ ಜಗತಿ ಅಷ್ಟಿ ಅಲ್ಲ ಶಕ್ವರಿ ಛಂದಸ್ಸು. ಅಂಬೋಧಿಶೇಷ ಶೋಷಣಂ ಅಂಬೋದೇಹೇ ಶೋಷಣಂ ಅಂಬೋಧಿ ಶೋಷಣಂ ಅಶೇಷ ಸುರಾರಿ ನಾಶಂ ಸುರಾಣಾಂ ಅರಯಃ ಸುರಾರಯಃ ಅಶೇಷಾಃ ಸುರಾರಯಃ ಅಶೇಷ ಸುರಾರಯಃ ಅಶೇಷ ಸುರಾರೀಣಾಂ ನಾಶಃ ಅಶೇಷ ಸುರಾರಿನಾಶಃ ತಂ ಅಶೇಷ ಸುರಾರಿನಾಶಂ. ಅದು ಸುರಾರಿನಾಶಂ ವೀರ್ಯಂ ಅಲ್ಲಿ ಅನ್ವಯ, ಅವನ ಸಾಮರ್ಥ್ಯ ಅಂತ. ಅಶೇಷ ಸುರಾರಿನಾಶ ಅಂತ ಇಲ್ಲದೇ ಇದ್ರೆ ನಾಶಂ ಅಂತಾನೆ. ಸೇತೋಃ ಷಷ್ಠಿ ಏಕವಚನ. ಸೇತೋಃ ಚ ಸೇತೋಶ್ಚುತ್ವ ಬಂಧನವನ್ನು ದ್ವಿತೀಯ ನಪುಂಸಕ ಏಕ ಅವೇಕ್ಷ್ಯ ಲ್ಯಪ್ರತ್ಯಯಂತಮವ್ಯಯಂ ಪರಸ್ಯ ಶ್ರೀರಾಮಚಂದ್ರಸ್ಯ ಷಷ್ಠಿ ಏಕ ವೀರ್ಯಂ. ಅದು ನಪುಂಸಕಲಿಂಗ ಪ್ರಥಮ ವಿಭಕ್ತಿ, ವೀರ್ಯವನ್ನು ದ್ವಿತೀಯ ವಿಭಕ್ತಿ ಏಕವಚನ. ದೇವಾಶ್ಚ ಉಪದೇವಾಶ್ಚ ಮುನಯಶ್ಚ ದೇವೋಪದೇವ ಮುನಯಃ ಪ್ರಥಮ ವಿಭಕ್ತಿ ಬಹುವಚನ ದೇವೋಪದೇವ ಮುನಯಃ. ಮುದಿತಾಃ ಸ್ತ್ರೀಲಿಂಗ ಪ್ರಥಮ ಮುದಿತಾಃ ಅಲ್ವಾ, ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ. ಉಪೇತ್ಯ ಲ್ಯಪ್ರತ್ಯಯಂತಮವ್ಯಯಂ ರಾಮಸ್ಯ ಷಷ್ಠಿ ಏಕ ಚಕ್ರುಃ ಪುಲ್ಲಿಂಗ ಚಕಾರ ಚಕ್ರತು ಚಕ್ರುಃ ಲಿಟ್ ಪ್ರಥಮ ಬಹು ಅಥ ಅವ್ಯಯ ಅಥ ಅನ್ನುವಲ್ಲಿ ರೇಫಾದೇಶ ವಿಸರ್ಗ ಸಂಧಿ ಚಕ್ರುಃ ಅಥ ಚಕ್ರುರಥ ತತ್ರ ಅವ್ಯಯ ಮಹಾಭಿಷೇಕಂ ಮಹಾಂಚಾಸೋ ಅಭಿಷೇಕಶ್ಚ ಮಹಾಭಿಷೇಕಃ ಪ್ರಥಮ ವಿಭಕ್ತಿ ಏಕವಚನ ದ್ವಿತೀಯ ವಿಭಕ್ತಿ ಏಕವಚನ. ಎಲ್ಲರೂ ಸೇರಿ ಈ ಮಹಾಭಿಷೇಕಕ್ಕೆ ಒಟ್ಟಾದ್ರು, ದೇವತೆಗಳು ಒಟ್ಟಾದ್ರು, ಅಲ್ಲಿರುವ ಎಲ್ಲರೂ ಕೂಡ ಒಟ್ಟಾದ್ರು ಅಂತ ಒಟ್ಟ ಅಭಿಪ್ರಾಯ. ಇದು ಶ್ರೀಮತ್ ಕವಿಕುಲತಿಲಕ ಶ್ರೀ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ರಾಮಾಂಕೆ ಸಂಗ್ರಹ ರಾಮಾಯಣ ಯುದ್ಧಕಾಂಡೆ ಇತ್ತೀಯ ಸರ್ಗಃ. ಈ ಶ್ಲೋಕದಲ್ಲೂ ರಾಮಸ್ಯ ಚಕ್ರುರಥ ಅನ್ನುವಲ್ಲಿ ರಾಮ ಶಬ್ದದ ಬಳಕೆ ಇದೆ. ಅವರು ಇಡೀ ಸರ್ಗದಲ್ಲಿ, ಇಡೀ ಸಂಗ್ರಹ ರಾಮಾಯಣದಲ್ಲಿ ಎಲ್ಲೇ ಕೊನೆಯ ಪದ್ಯ ಎಂಡಾಗುವಾಗ ಅಲ್ಲಿ ರಾಮ ಶಬ್ದ ಬರುತ್ತೆ. ಯಾವುದೇ ಸರ್ಗ, ಇದು ಇಲ್ಲಿ ತನಕ ಇದೊಂದು ಸರ್ಗ ಅಲ್ಲ, ಈ ಹಿಂದೆ ಎಷ್ಟೋ ಅವನಿಗೆ
ಸಂಬಂಧಪಡದೇ ಇರುವ ಆ ಸುಂದರಕಾಂಡದ ಭಾಗದಲ್ಲೂ ರಾಮ ಶಬ್ದ ಇಲ್ಲದೆ ವಾಕ್ಯ ಮುಗಿಯುವುದಿಲ್ಲ. ಆ ತರ ಅದಕ್ಕೆ ರಾಮ ಅಂಕೆ ಅಂತ ಕರೀತಾರೆ ಈ ಕೃತಿಗೆ ಆಗುವಾಗ. ಹಾಗೆ ಶ್ರೀ ವಿಶ್ವಪತಿ ತೀರ್ಥೀಯ ವ್ಯಾಖ್ಯಾಯಾಂ ಕೃತ ಸಂಗ್ರಹ ರಾಮಾಯಣ ಭಾವಚಂದ್ರಿಕ ದೀಪಿಕಾಯಾಂ ಯುದ್ಧಕಾಂಡೆ ದ್ವಿತೀಯ ಸರ್ಗ ಅಂತ ಮೊದಲಿಗೆ ಎರಡನೇ ಸರ್ಗ ಯುದ್ಧ ಎರಡನೇ ಸರ್ಗದ ಸುಂದರಕಾಂಡದ ಯುದ್ಧಕಾಂಡದ ಮೂರನೇ ಸರ್ಗ ಮುಕ್ತಾಯ ಆಯ್ತು. ಎರಡನೇ ಸರ್ಗ ಮುಕ್ತಾಯ ಆಯ್ತು. ಇನ್ನು ಮೂರನೇ ಸರ್ಗ ಆಗ್ಬೇಕು. ವಿಧಾಯ ವ್ಯೂಹ ವಿಸ್ತಾರಂ ಪಾರಾಯಣ ಮಾಡೋಣ. ರಾಮ ಸುಗ್ರೀವ ಸಂಯುತಃ ಶುಕಮೇವ ಮುಮೋಚಾಥ ತಂ ದೂತಂ ರಾವಣಾಂತಿಕಂ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ ಹರೇ ರಾಮ ಹರೇ ರಾಮ